ರಾತ್ರೋರಾತ್ರಿ ಒದ್ದಾಡಿ ಪ್ರಾಣ ಬಿಟ್ಟಿರುವಂಥದ್ದು ಶ್ವಾನಗಳು. ಮೂಕ ಪ್ರಾಣಿಗಳಿಗೆ ಈ ರೀತಿಯಾಗಿ ಈ ಕಿಡಿಗೇಡಿಗಳು ವಿಷವನ್ನು ಹಾಕಿದ್ರಾ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. 5 ಶ್ವಾನಗಳು ಏನಿದಾವಲ್ಲ, ಒದ್ದಾಡಿ ನರಳಿ ಪ್ರಾಣವನ್ನು ಬಿಟ್ಟಿರುವಂಥ ಘಟನೆ ಅದು. ರಾತ್ರೋರಾತ್ರಿ ಬೀದಿಯಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿರುವಂಥ ಶ್ವಾನಗಳು. KR ಪುರಂನ ಭಟ್ಟರಹಳ್ಳಿಯಲ್ಲಿ ಈ ರೀತಿಯ ಒಂದು ಮಾನವೀಯ ಘಟನೆ ನಡೆದಿದೆ. 6 ನಾಯಿಗಳು ರಕ್ತವಾಂತಿ ಮಾಡಿಕೊಂಡು ಅವಾಂತರ ಸೃಷ್ಟಿಯಾಗತ್ತೆ. ಅಲ್ಲಿ ಬೀದಿ ನಾಯಿಗಳಿಗೆ ಕಿಡಿಗೇಡಿಗಳು ವಿಷವನ್ನು ಇಟ್ರ ಅನ್ನುವಂಥ ಮೇಲ್ನೋಟಕ್ಕೆ ಆ ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರಿಂದ ಒಂದು ನಾಯಿ ರಕ್ಷಣೆ ಆಗತ್ತೆ. ನರಳಿ 5 ಬೀದಿ ನಾಯಿಗಳು ಪ್ರಾಣವನ್ನು ಬಿಟ್ಟಿರುವಂಥ ಘಟನೆ. ಸೊ ನಾಯಿಗಳು ಒದ್ದಾಡಿ ಪ್ರಾಣ ಬಿಡ್ತಾ ಇರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. BBMP ಅಧಿಕಾರಿಗಳಿಂದ ದೂರು ಕೂಡ ದಾಖಲಾಗಿದೆ. KR ಪುರಂ ಠಾಣೆಯಲ್ಲಿ FIR ದಾಖಲಿಸಿಕೊಳ್ಳಲಾಗಿದೆ. ನಾಯಿಗಳ ಸಾವಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಪತ್ತೆ ಆಗಬೇಕಾಗತ್ತೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಫೊರೆನ್ಸಿಕ್ ಲ್ಯಾಬ್ಗೆ ನಾಯಿಗಳ ರಕ್ತ ಸ್ಯಾಂಪಲ್ ರವಾನೆ ಕೂಡ ಮಾಡಲಾಗಿದೆ. ಸೊ ಮೂಕ ಪ್ರಾಣಿಗಳಿಗೆ ಈ ರೀತಿಯಾಗಿ ಈ ಕಿಡಿಗೇಡಿಗಳು ಮಾಡ್ತೀಗ ಅಚಾನಕವಾಗಿ ಸಹಜ ಸಾವು ಅಥವಾ ಏನೋ ಒಂದು ಆಯಿತು ಅಂತ ಹೇಳಿದ್ರೆ ಅದು ಒಂದು ನಾಯಿಗೆ ಏನೋ ಆಯಿತು ಅಂದರೆ ಅದನ್ನು ಒಪ್ಕೊಳ್ಬೋದು. ಬಟ್ ಈ ರೀತಿಯಾಗಿ 5-6 ನಾಯಿಗಳು ನೋಡೋದು ಒಂಥರ ಆಗುತ್ತೆ. ಕಿಡಿಗೇಡಿಗಳು ಮಾಡಿರುವಂಥ ಎಡವಟ್ಟು ಅಂತ ಅನ್ಸುತ್ತೆ. ಬಟ್ ಅಂಥ ಕಿಡಿಗೇಡಿಗಳಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಪೊಲೀಸ್ನವರು FIR ಕೂಡ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಈ ರೀತಿ ಘಟನೆ ಆಗತ್ತೆ ಅಂತ ಹೇಳಿದ್ರೆ ಏನು ಮಾಡಬೇಕು? ಈಗ ಪ್ರಾಣಿಗಳು ಅಂತ ಹೇಳಿದ್ರೆ ಈ ನಾಯಿಗಳು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕತೆ ಇರುತ್ತೆ, ಆ ನಿಯತ್ತು ಅಂದರೆ ನಾಯಿನಿ ಅಂತ ಕರಿತೀವಿ ನಾವು. ಕೆಲವೊಂದು ನಾಯಿಗಳನ್ನು ನೋಡಿಕೊಳ್ಳುವಂಥ ರೀತಿಗಳು ಆಗಿರ್ಬೋದು, ಅಥವಾ ನಾಯಿಯ ಪ್ರೀತಿಯನ್ನು ನೋಡ್ತಾ ಇದ್ದು ಇಷ್ಟು ಚೆಂದ ಇರುತ್ತಾ, ಮನುಷ್ಯರಿಗಿಂತ ಪ್ರಾಣಿನೇ ಮೇಲು ಅಂತ ಹೇಳ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ 6 ನಾಯಿಗಳಿಗೆ ವಿಷವನ್ನು ಹಾಕಿದ್ರು ಅನ್ನೋದು ಮೇಲ್ನೋಟಕ್ಕೆ ಆ ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಬಟ್ ಅಂಥ ಪಾಪಿಗಳಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಮನುಷ್ಯ ಜಾತಿಗಂತೂ ಹುಟ್ಟಿಲ್ಲ ಅವರು. ಮನುಷ್ಯತ್ವ ಇದ್ದವ್ರು ಯಾರು ಹಂಗೆ ಮಾಡೋದಿಲ್ಲ. ಬೀದಿ ನಾಯಿಗಳು ಅವ್ರ ಪಾಡಿಗೆ ಅವ್ರು ಇರ್ತವೆ. ಇವರಿಗೇನು ಮಾಡಿದರು ಅಂಥೇಳಿ ಈ ರೀತಿಯಾಗಿ ಮಾನವೀಯ ಕೃತ್ಯ ಆಗಿರುವಂಥದ್ದು. ಈಗ ಪೊಲೀಸ್ನವರು ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಕಿಡಿಗೇಡಿಗಳಿಗೆ ಸುಮ್ಮನೆ ಅಂತೂ ಬಿಡಬಾರ್ದು. ಇದು ಅಚಾನಕವಾಗಿದ್ದು ಅಲ್ವೇ ಅಲ್ಲ. 6 ನಾಯಿಗಳು ಅಂದರೆ ಬೀದಿ ಅಂದರೆ ಸಾಯಂಕಾಲ ಆಯಿತು ಅಂದರೆ ಒಟ್ಟೊಟ್ಟಿಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮಾಡಿರುವಂಥ ಎಡವಟ್ಟು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ನೋಡಿ ಯಾವ ರೀತಿಯಾಗಿ ಒದ್ದಾಡ್ತಿದ್ದಾರೆ ಅಂಥೇಳಿ. ಏನು ಬರುತ್ತೆ, ಏನು ನೋವಾಗ್ತಿದೆ ಅಂತೇಳಿ, ಏನು ಮನುಷ್ಯ ಅಥವಾ ಮಾತಾಡೋಕ್ಕೆ? ಮೂಕ ಪ್ರಾಣಿ. ಸೊ ಇಂಥವ್ರ ವಿರುದ್ಧ ಕ್ರಮ ಆಗಬೇಕಾಗತ್ತೆ. ಈಗ ಫೊರೆನ್ಸಿಕ್ಸ್ ಲ್ಯಾಬ್ಗೆ ನಾಯಿಗಳ ರಕ್ತ ಸ್ಯಾಂಪಲ್ಗೆ ರವಾನೆ ಮಾಡಲಾಗಿದೆ. ಸೊ ನಾಯಿಗಳ ಸಾವಿಗೆ ಕಾರಣ ಏನು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಈ ಹಿಂದೆ ನಿನ್ನೆನೆ 5 ಹುಲಿಗಳ ಸಾವಾಗತ್ತೆ. ಈಗ ಮತ್ತೆ ಚಾಮರಾಜನಗರದಲ್ಲಿ ಈಗ ನಾಯಿಗಳಿಗೆ ಈ ರೀತಿಯಾಗಿ ಮಾರಣೋಮ ಆಗ್ತಾ ಇರುವಂಥದ್ದು. ಸೊ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂಥೇಳಿ, ಎಲ್ಲಿ ಸಾಕ್ತಾ ಇದೆ ಅಂಥೇಳಿ, ಎತ್ತ ಸಮಾಜ ಇದು ಅನ್ನುವಂಥದ್ದು. ಮನುಷ್ಯ ಜಾತಿಗೆ ಹುಡ್ದೇ ಇರೋರು ಹಿಂಗೆ ಮಾಡ್ತಾರೆ. ಇದನ್ನು ನೀವು ಪ್ರೀತಿಯಿಂದ ನೋಡಿ, ಆ ನಾಯಿ ಎಷ್ಟು ನಿಮ್ಮನ್ನು ಪ್ರೀತಿ ಕೊಡುತ್ತೆ ಅಂತೇಳಿ, ನಿಮ್ಮ ಜೊತೆಗೆ ಎಷ್ಟು ಪ್ರಾಮಾಣಿಕರಾಗಿ ಇರ್ತಾರೆ ಅಂತೇಳಿ. Hey!